ಇತ್ತೀಚಿನ ದಿನಗಳಲ್ಲಿ ತುಂಬ ಮೋಸ್ಟ್ ಕಾಮನ್ ಅಂತ ಅನಿಸ್ತಾ ಇರೋದು ಡಿಪ್ರೆಷನ್. ಒಬ್ಬ ವ್ಯಕ್ತಿ ಎಷ್ಟು ಆ್ಯಕ್ಟಿವಿಟಿಯಿಂದ ಇರ್ತಾನೋ, ಎಷ್ಟು ಆ್ಯಕ್ಟಿವ್ ಆಗಿ ಹೊರಗಡೆ ಪ್ರಪಂಚದಲ್ಲಿ ಇರ್ತಾನೋ, ಆದರೆ ಅವನು ಮಾನಸಿಕವಾಗಿ ಅಷ್ಟೊಂದಾಗಿ ಅವನು ಸ್ಟೇಬಲ್ ಆಗಿರಲ್ಲ. ಅಂಥವರು ಡಿಪ್ರೆಷನ್ಗೆ ಒಳಗಾಗಿದ್ದಾರೆ ಅಂತ ನಾವು ಹೇಳ್ಬೋದು. ಡಿಪ್ರೆಷನ್ ಅಂದರೆ ಹೋಗ್ಬಿಟ್ಟು ಅಲ್ಲೆಲ್ಲೋ ಕಣ್ಣಿಗೆ ಕಾಣ್ದಿರ ಅಳ್ಕೊಂಡು ಕೂರೋದಲ್ಲ ಡಿಪ್ರೆಷನ್ನು. ಒಬ್ಬ ವ್ಯಕ್ತಿ ಒಂದು ವಿಚಾರ ಅಥವಾ ಒಂದು ವಸ್ತು, ಒಂದು ಸರ್ಕಲ್ನ ಇಷ್ಟಪಡೋವಂಥ ವ್ಯಕ್ತಿ ಆಲ್ ಆಫ್ ಎ ಸಡನ್ ಅವುಗಳೆಲ್ಲದ್ರಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡ್ತಾನೆ, ಅಥವಾ ನಗ್ತಾನೆ, ಎಲ್ಲದನ್ನು ಮ್ಯಾನೇಜ್ ಮಾಡ್ತಾ ಇರ್ತಾನೆ, ಬಟ್ ಇನ್ನರ್ ಸೈಡಲ್ಲಿ ತುಂಬ ಸಫರ್ ಮಾಡ್ತಾ ಇರ್ತಾನೆ. ಅಂಥ ವ್ಯಕ್ತಿ ಡಿಪ್ರೆಷನ್ಗೊಳಗಾಗಿರ್ತಾರೆ. ಈ ಡಿಪ್ರೆಷನ್ ಅನ್ನೋದು ಎಷ್ಟು ಕೆಟ್ಟ ಕಾಯಿಲೆ ಅಂತಂದರೆ, ಯಾವುದೇ ಮೆಡಿಸಿನ್ಗೆ ಇಮಿಡಿಯೇಟಾಗಿ ಏನೋ ಒಂದು ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಇನ್ಸ್ಟಂಟಾಗಿ ಮೆಡಿಸಿನ್ ಸಿಗುತ್ತೆ. ಬಟ್ ಡಿಪ್ರೆಷನ್ ಅನ್ನೋದಕ್ಕೆ ಒಬ್ಬರು ಅರ್ಥ ಮಾಡ್ಕೊಂಡಿರೋರು ಅಥವಾ ತಮ್ಮ ಸರ್ಕಲಲ್ಲಿ ತುಂಬ ಬೇಕಾದಂಥ ವ್ಯಕ್ತಿಗಳು ಅವರನ್ನು ಮಾನಸಿಕವಾಗಿ ಸದೃಢವಾಗಿ ತಯಾರು ಮಾಡೋಕ್ಕೆ ಅಂತ ಯಾರಾದರೂ ಒಬ್ಬರು ಅವ್ರಿಗೆ ನಾನು ಇದ್ದೀನಿ ನಿನ್ನ ಸಪೋರ್ಟಿಗೆ ಅಂತ ಬೆನ್ನೆಲುಬಾಗಿ ನಿಂತ್ಕೊತಾರಲ್ಲ, ದಟ್ ಈಸ್ ಒಂದು ಏನು ಡಿಪ್ರೆಷನ್ಗೆ ಮೆಡಿಸಿನ್ ಅಂತ ಹೇಳ್ಬೋದು. ಸೊ ಯಾರೇ ನಿಮ್ಮ ಸರ್ಕಲಲ್ಲಿ ಕುಗ್ಗಿರೋ ಅಂಥವ್ರಿದ್ದರೆ ದಯವಿಟ್ಟು ಅವ್ರಿಗೆ ಕಂಪ್ಲೀಟ್ ಡಿಪ್ರೆಷನ್ಗೆ ಹೋಗಕ್ಕೆ ಬಿಡಬೇಡಿ. ಅವರಿಗೆ ನಿಮ್ಮ ಮಾತುಗಳಿಂದ ಅಥವಾ ನಿಮ್ಮ ಸಂಘದಿಂದ ಅವರಿಗೆ ಖುಷಿಯನ್ನು ಪಡಿಸಿ ಸಮಾಧಾನದಿಂದ ಜೀವನ ಮಾಡಲಿಕ್ಕೆ ಅವಕಾಶನ ಮಾಡಿಕೊಡಿ.